ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಮುಂದಿನ ಸಂಚಿಕೆಯಲ್ಲಿ ಆಗಿರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಪವಿತ್ರ ಬಂದುಬಿಟ್ಟು ದೇವು ಅವ್ರಿಗೆ ಏನೂ ಆಗಬಾರ್ದು ಅಂತ ಹೇಳಿಬಿಟ್ಟು ಎಲ್ಲರ ಆಶೀರ್ವಾದನ ತೊಗೊಂಡು ನೀರಿಗೆ ಇಳಿತಾಳೆ. ಅದು ಹೇಗಂತೆ ಫುಲ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಗುರುಜಿಯವರು ಹೇಳ್ತಾ ಇರ್ತಾರೆ ಎಲ್ಲರ ಆಶೀರ್ವಾದನ ತೊಗೊಂಡು ಬಾರಮ್ಮ ಅಂತ ಹೇಳಿರ್ತಾರೆ. ಹಾಗೆ ರಾಧಿಕಾ ಅವ್ರದ್ದೇ ಫಸ್ಟ್ ಆಶೀರ್ವಾದ ತೊಗೊಳಕ್ಕಂತ ಹೋಗ್ತಾಳೆ ಪವಿತ್ರ. ಅಲ್ಲಿ ನೋಡಿದರೆ ನಿರಾಕರಿಸಿರುತ್ತಾರೆ. ಹಾಗಾಗಿ ಮತ್ತೆ ಸುಮ್ಮನೆ ಬಂದು ನಮಸ್ಕಾರ ಮಾಡಿ ಎಲ್ಲರ ಆಶೀರ್ವಾದನ ತಗೊಂಡು ನೀರಲ್ಲಿ ಮುಳುಗ್ತಾ ಇರ್ತಾಳೆ ಪವಿತ್ರ. ಹಾಗೆ ಮತ್ತೆ ಒಂದೊಂದು ಹೆಜ್ಜೆ ಇಡ್ತಾ ದೇವಿಗೆ ಕೂಡ ಒಂದಾಗ್ತಾ ಇರ್ತಾಳೆ. ಹಾಗೆ ವ್ರತ ಹೇಳಿದ ಪ್ರಕಾರ ಎಲ್ಲವನ್ನು ಮಾಡಬೇಕು ಅಂಥೇಳಿ ಹೇಳಿರ್ತಾರೆ. ಹಾಗಾಗಿ ಪವಿತ್ರ ದೇವನ ಉಳಿಸ್ಕೊಳ್ಳೋ ಸಂಬಂಧ ಎಲ್ಲ ವ್ರತವನ್ನು ಕಂಪ್ಲೀಟಾಗಿ ಮಾಡ್ತಾ ಇರ್ತಾಳೆ. ಹಾಗೆ ಉಪವಾಸ ಕೂಡ ಇರ್ತಾಳೆ. ಎಲ್ಲರ ಆಶೀರ್ವಾದವನ್ನು ತಗೊಂಡು ಪವಿತ್ರ ನೀರಲ್ಲಿ ಮುಳುಗಿರ್ತಾಳೆ. ದೇವು ಅವರು ತುಂಬ ಕಷ್ಟ ಅನ್ನಿಸ್ತಾ ಇದ್ದೀನೋ ಅಂತ ಇರ್ತಾರೆ. ಇಲ್ಲಿ ರಾಧಿಕಾ ಅವರು ನಿನ್ನ ಮನಸ್ಸಲ್ಲಿ ಇಷ್ಟೊಂದು ಒಳ್ಳೇದಿದ್ರೂ ಕೂಡ ನಾನು ಏಕೆ ಕೆಟ್ಟದಾಗಿ ತಿಳ್ಕೊಂಬಿಟ್ನಲ್ಲ, ತಪ್ಪಾಯ್ತೇನೋ ನಂದು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ರಾಧಿಕಾ ಅವರು. ಪವಿತ್ರ ಅವರು ದೇವ್ರನ್ನ ನೆನಪಿಸ್ಕೊಂಡು ಒಂದು ಸ್ವಲ್ಪ ದೇವ್ ಸರ್ಗೆ ಏನು ಆಗದೆ ಇರೋ ಥರ ನೋಡ್ಕೊಳಪ್ಪ ಅಂತ ಎಲ್ಲವನ್ನು ಕೂಡ ಬೇಡ್ಕೊಳ್ತಾರೆ. ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್. ಥ್ಯಾಂಕ್ ಯು.